ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ನೀವು ನೋಡಿದಿರಿ ಕ್ರಿಕೆಟ್ ಕೊನೆ ಹಂತಕ್ಕೆ ಬರ್ತಾ ಇದೆ. ಫಸ್ಟ್ ಕ್ವಾಲಿಫೈಯರ್ದಲ್ಲೇ ಯಾವ ರೀತಿ ಆಟ ಆಡಿದಿರಿ. RCB ರಾಯಲ್ ಚಾಲೆಂಜರ್ಸು ಒಂದು ರೀತಿ ಕನಸಿದ್ದಂಗಿತ್ತದು. ಅದರಲ್ಲೂ ರಜತ್ ಪಾಟೀದಾರ್ ಮುಖ್ಯಸ್ಥ ಕ್ಯಾಪ್ಟನ್ ಆಡಿದ ಆಟ ಅತ್ಯದ್ಭುತ, ಅದರಲ್ಲಿ ಎರಡು ಮಾತಿಲ್ಲ. ವಿಶೇಷವಾಗಿ 33 ಬಾಲ್ಗಳಲ್ಲ 93 ರನ್, ಧಡಾಧಡ ನೋಡುವರಿಗಂತೂ ಒಂದು ರಸದೌತನ. ಅವ್ರ ಜೊತೆ ಕೃಣಾಲ್ ಪಾಂಡೆ ವಂಡರ್ಫುಲ್ ಆಟ. ಒಂದು ಸಹ ಆ ವ್ಯಕ್ತಿ ಕೃಣಾಲ್ ಪಾಂಡೆ ಮತ್ತು ರಜತ್ ಪಾಟೀದಾರರ ಈ ಜೋಡಿ ಜೊತೆಗೆ ಸಹಕಾರಿಯಾಗಿ ಬಂದಂಥ ವಿರಾಟ್ ಕೊಹ್ಲಿ ಆಟ ಆಗಿರ್ಬೋದು, ಪಡಿಕ್ಕಲ್ ಅವರ ಆಟ ಆಗಿರ್ಬೋದು, ಎಲ್ಲರೂ ನಿನ್ನೆ ನೆನಪುಳಿಯುವಂಥದ್ದು RCB ಪ್ರಿಯರಿಗೆ ರಸದೌತನ ನೀಡಿದಂಥ ಆಟ. ವಿಶೇಷವಾಗಿ ಈ ಒಂದು ಧರ್ಮಶಾಲೆಯಲ್ಲಿ ನಡೆದಂಥ ಈ ಆಟ ಒಂದು ರೀತಿ ಮುಗಲೆತ್ತರದ ಆಟ ಆಗಿತ್ತೇನೋ ಅನ್ನುವಷ್ಟು ಮಟ್ಟಿಗೆ. ಅದೆಲ್ಲೂ ಇರಲಿ, ಇಷ್ಟು ದೊಡ್ಡ ಮೊತ್ತ ಅಂದರೆ 254ಕ್ಕೆ 6 ವಿಕೆಟನ್ನು ಕಳೆದುಕೊಂಡಂಥ ಈ ನಮ್ಮ RCB ವಿಶೇಷವಾಗಿ ದೊಡ್ಡ ಸಾಧನೆಯನ್ನು ಮಾಡಿತ್ತಂತೆ. ಅದರಲ್ಲೂ ವಿಶೇಷವಾಗಿ ಇದು ನಿನ್ನೆ ನಡೆದಂಥ ಮ್ಯಾಚು, ಇದು ಕ್ವಾಲಿಫೈಯರ್ ನಂಬರ್ 1 ಅಂದರೆ ಯಾರು ಮೊದಲು ಹೋಗ್ತಾರಪ್ಪ ಫೈನಲ್ಗೆ ಅನ್ನುವಂಥ ಮ್ಯಾಚ್ ಲಿಸ್ಟ್ ರನ್ ಯಾರು ಹೊಡೆದಿಲ್ಲ ಈ ಹಿಂದೆ. 254 ಬೃಹತ್ ಸ್ಕೋರ್. ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ GT ಅಂದರೆ ಗುಜರಾತ್ ಟೈಟನ್ಸ್ ಏನು ಕಡಿಮೆ ಆಡಲಿಲ್ಲ. ಅವರು ಭಾಳ ಅದ್ಭುತವಾಗಿ ಆಡಿದರು. ಅವ್ರ ಆಟನೂ 244ಕ್ಕೆ 9 ವಿಕೆಟ್ ಉಳೋದು. ಸೂತರು ಅನ್ನೋದು ಒಂದು ಸಣ್ಣ ನೋವು ಇರೋದನ್ನು ಸಹಜದ 2ರಲ್ಲಿ ಒಬ್ಬರು ಸುಳ್ಳಲೇಬೇಕಾದಂಥದ್ದು. 244ಕ್ಕೆ 9 ಹೊಡೆದು 20 ಓವರ್ಗಳಲ್ಲಿ ಗೆಲ್ಲಕ್ಕಾಗಲಿಲ್ಲ. ಯಾಕಂದ್ರೆ ಅಷ್ಟು ಬೃಹತ್ ಸ್ಕೋರ್ ಆಗಿತ್ತು. ನಿಜವಾಗಿಯೂ ಈ ಸ್ಕೋರನ್ನು ಮಾಡಿದರೆ GT ಅದೊಂದು ಇನ್ನೊಂದು ದೊಡ್ಡ ಅದ್ಭುತ ಆಗ್ತಾಯಿತ್ತು ಕ್ರಿಕೆಟ್ ರಂಗದಲ್ಲಿ. ಯಾಕಂದರೆ ಈ 2020 ಕ್ರಿಕೆಟ್ ಇದರಲ್ಲಿ ಈ ರೀತಿಯಾಗಿ ರನ್ನ ಒಂದು ದಿನದಲ್ಲಿ 500 ರನ್ ಬರ್ತಾವೆ.